ಹಲೋ ಡೈಗರ್ಸ್, ನಿಮ್ಮೇನಾದ್ರು ಕಲರ್ ಬ್ಲೈಂಡ್ನೆಸ್ ಐತಿ ಮತ್ತಿಂದ ಜಸ್ಟ್ ಕಮ್ಮಿ ಐತಿ ಮತ್ತಿಂದ ಹೈಟ್ ಕಮ್ಮಿ ಐತಿ ಹಾಗಾದ್ರೆ ವಿಡಿಯೋ ನಿಮ್ಗಾಗಿ. ಏನಪ್ಪಾ ಅಂದ್ರೆ ಈಗ SSJD ಆರ್ಮಿ ಇಂಥದ್ರಾಗೆಲ್ಲ ಹೈಟ್ ಕಮ್ಮಿ ಇರೋದ್ರಿಂದ ನಾವು ಜಾಬ್ ಪಡ್ಯಾಕ್ ಆಗಂಗಿಲ್ಲ ಅಂತ ತಲೆ ಕಟ್ಸ್ಕೋರ್ಗೆ ಈ ವಿಡಿಯೋ ಆಗೈತಿ. ಇಂಡಿಯನ್ ಏರ್ಫೋರ್ಸ್ ಕಡೆಯಿಂದ ನಾನ್ ಕಾಂಬಿನೆಂಟ್ ಅಂತ ಹೊಸ ಅಪ್ಲಿಕೇಶನ್ ಕರ್ದಾರ. ಇದ್ರದ ಯಾವ್ದೇ ತರ ಆನ್ಲೈನ್ ಅಪ್ಲಿಕೇಶನ್ ಅಲ್ಲ, ಇದು ಕಂಪ್ಲೀಟ್ ಬಂದ್ಬಿಟ್ಟು ಆಫ್ಲೈನ್ ಅಪ್ಲಿಕೇಶನ್ ಆಗಿರ್ತೈತಿ. ಇದ್ರೊಳಗ ಯಾರ್ಯಾರ ಅಪ್ಲಿಕೇಶನ್ ಹಾಕೋಬಹುದು, ಯಾರ್ಯಾರು ಎಲಿಜಿಬಲ್ ಅದೇ ರೀ, ಇದ್ರದ ಏಜ್ ಲಿಮಿಟ್, ಇದ್ರದ ಸೆಲೆಕ್ಷನ್ ಪ್ರೊಸೆಸ್ ಫುಲ್ ಇನ್ಫಾರ್ಮೇಶನ್ ಕೊಡ್ತಾನು. ಅನ್ಕತ್ತೆ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದನ್ನ ನೋಡ್ಬೇಕಾದ್ರ ಇದ ವೇಕೆನ್ಸಿ ಬಂದ್ಬಿಟ್ಟು ಕಂಪ್ಲೀಟ್ ಆಫ್ಲೈನ್ ಇರುತ್ತೆ. ಇದನ್ನ ಪೋಸ್ಟ್ ಆಫೀಸ್ ನಲ್ಲಿ ಅಪ್ಲಿಕೇಶನ್ ಹಾಕಬೇಕ. ಇದ್ರದ ಏಜ್ ಲಿಮಿಟ್ ನೋಡೋದಾದ್ರ 1 ಜೂನ್ 2005ರಿಂದ 1 ಜುಲೈ 2009 ಅಪ್ಲಿಕೇಶನ್ ಹಾಕೋಬಹುದು. ಇದನ್ನ ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಸ್ಪೆಕ್ಟ್ ಯೂಸರ್ ಆಗಿದ್ರು ಇದನ್ನ ಅಪ್ಲಿಕೇಶನ್ ಹಾಕೋಬಹುದು. ಇದು ಅಪ್ಲಿಕೇಶನ್ ಬಂದ್ಬಿಟ್ಟ 20 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಅಂದ್ರೆ ಆಫ್ಲೈನ್ ಅಪ್ಲಿಕೇಶನ್ ಕರೋದಲ್ಲ, ಅಲ್ಲಿ ನೀವು ಅಟೆಂಡ್ ಆದಾಗ ಅಲ್ಲಿ 20 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ಮತ್ತೇನ್ ಕಡೆ ಇವರ ಸ್ಪೆಕ್ಟ್ ಯೂಸರ್ಸ್ ಕಡೆ ನೋಡಿದ್ರ 6/36 ವಿತೌಟ್ ಗ್ಲಾಸ್ ನ ಇದ್ದವ್ರ ಅಪ್ಲಿಕೇಶನ್ ಹಾಕೋಬಹುದು. ಮತ್ತ ವಿತ್ ಗ್ಲಾಸ್ ನೋಡೋದಾದ್ರ 6/9 ಇವರ ವಿತ್ ಗ್ಲಾಸ್ ಇದ್ದ ಅಪ್ಲಿಕೇಶನ್ ಹಾಕೋಬಹುದು. ಇದರ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟ ಹೋದ ತಿಂಗಳು ಬಂದ್ಬಿಟ್ಟು 31 ಜುಲೈ 2026ರಿಂದ ಇದೇ ತಿಂಗಳು ಬರುವಂತ 17 ಆಗಸ್ಟ್ 2026 ಅಪ್ಲಿಕೇಶನ್ ಹಾಕೋಬಹುದು. ಇದರದ ಅಪ್ಲಿಕೇಶನ್ ಹಾಕಿದ್ರಿ, ಇದರದ ನಿಮ್ ಪೋಸ್ಟ್ ಮುಖಾಂತರ ಅಂದ್ರೆ ಅಪ್ಲಿಕೇಶನ್ ಪೋಸ್ಟ್ ನಲ್ಲಿ ಹಾಕ್ತೀರ ಅಂದ ಕೂಡ ಅಪ್ಲಿಕೇಶನ್ ದ ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ನಿಮ್ ಪೋಸ್ಟ್ ಗೆ ಬರ್ತೈತಿ. ಇದು ಅಪ್ಲಿಕೇಶನ್ ದ ಅಡ್ಮಿಟ್ ಕಾರ್ಡ್ ಬಂದ ಬಳಿಕ ಇದನ್ನ ನಿಮ್ಗೊಂದು ಸೆಂಟರ್ ಕೊಡ್ತಾರೆ. ಆ ಸೆಂಟರ್ ನ ಹೋಗಿ ಅಟೆಂಡ್ ಆದ ಬಳಿಕ ಅಲ್ಲಿ ನಡೆಯುವಂತ ಪ್ರೊಸೆಸ್ ಹೇಳ್ದಂಗೆ ಕೇಳ್ರಿ. ಫಸ್ಟ್ ಡೇ ನಿಮ್ದ 20 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ ಅಂತ. ನೆಕ್ಸ್ಟ್ ಡೇ ಫಿಸಿಕಲ್ ಮೆಡಿಕಲ್ ಇದೆಲ್ಲ ಇರ್ತೈತಿ. ಮತ್ತೆ ಇದ್ರೊಳಗ ಕಲರ್ ಬ್ಲೈಂಡ್ನೆಸ್ ಇದಾರ ಏನ್ ಮಾಡ್ಬೇಕಪ್ಪ ಅಂದ್ರ ಇವ್ರಿಗೆ 36 or 38 ಪೇಜಸ್ ನ ಒಂದು ಬುಕ್ ಕೊಡ್ತಾರೆ. ಅದ್ರೊಳಗ ಮಿನಿಮಮ್ ಒಂದು ಹಾಫ್ ಅಂದ್ರ ಒಂದು 18 ಪೇಜಸ್ ನ ಕಂಪ್ಲೀಟ್ಲಿ ಫೈಂಡ್ ಮಾಡಿದ್ರ ನೀವು ಇದನ್ನ ಪಾಸ್ ಆಗ್ತೀರಿ. ಮತ್ತೆ ಇದು ಕಂಪ್ಲೀಟ್ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಇದ ಬಹಳ ಮಂದಿ ಗೊತ್ತಿಲ್ಲ, ಅದರಿಂದ ಇದನ್ನೆಲ್ಲರಿಗೂ ಶೇರ್ ಮಾಡ್ರಿ. ಮತ್ತ ಇದೇ ತರ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ.